ಸರ್ ನಮಸ್ಕಾರ ಸರ್. ನಾವು ಅಹಿಂದ ಧ್ವನಿ ಚಾನಲ್ನಿಂದ ಅಹಿಂದ ವರ್ಗದ ಮುಂಚೂಣಿ ನಾಯಕಗಳನ್ನು ಸಂದರ್ಶನ ಮಾಡ್ತೀವಿ ಸರ್. ಹಾಗಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯೋದ್ರಿಂದ ಶಿವ ಯಾದವ್ ಅವರು ಒಂದು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆಗಳು ಬಹಳಷ್ಟು ಇದ್ದಾವೆ ಅಂತ ಕೇಳ್ಬಂದು ಸರ್. ಹಂಗಾಗಿ ನೀವು ಸಂದರ್ಶನ ಮಾಡ್ತಾ ಬಂದಿವಿ ಸರ್. ಹೌದು, ನಮಸ್ಕಾರ. ನಾನು ಶಿವ ಯಾದವ್ ಅಂತೇಳಿ ಮೂಲತಃ ಹಿರಿಯೂರು ತಾಲೂಕಿನವನು. ಇಲ್ಲೇ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು. ಈ ಸಾರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀನಿ. ಹಿರಿಯ ನಾಯಕರು ನನ್ನ ಪಕ್ಷದಲ್ಲಿ ಸೇರಿರ್ತಕ್ಕಂಥ ನನ್ನ ಸೇವೆಯನ್ನು ಪರಿಗಣಿಸಿ ಈ ಸಾರಿ ನನಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಬಹುತೇಕ ನಿಶ್ಚಳವಾಗಿದೆ ಸರ್. ಅಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಆಕಾಂಕ್ಷೆ ಸರ್. ಅವರೆಲ್ಲವರನ್ನು ಬಿಟ್ಟು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿ ಸರ್ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷ ನನ್ನೇ ಯಾಕೆ ಆಯ್ಕೆ ಮಾಡಬೇಕಂದ್ರೆ, ನಾನು 1984ರಿಂದ ಕೆ ಎಚ್ ರಂಗನಾಥ್ ಅವರು MP ಚುನಾವಣೆ ನಿಂತರು. ಅಂದಿನಿಂದ ಇಂದಿನ ತನಕ ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ದುಡ್ಕೊಂಡ್ಬಂದಿದ್ದೀನಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷನ ತಳಮಟ್ಟದಿಂದ ಕಟ್ಟಿದ್ದೀನಿ. ನಾನು NSYಯಿಂದ ಬಂದಿದ್ದೀನಿ, ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದಿದ್ದೀನಿ, ಮೇಯ್ನ್ ಕಾಂಗ್ರೆಸ್ನಾಗಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದೆಲ್ಲದಕ್ಕಿಂತ ಮುಖ್ಯ ನಾನು ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ನಾನು. ಅದಕ್ಕೆ ನನಗೆ ಕಾಂಗ್ರೆಸ್ನ ಟಿಕೆಟ್ ಕೊಡಲೇಬೇಕು, ಕೊಡೋ ಸಾಧ್ಯತೆ ಬಹುತೇಕ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಬಹುತೇಕ ಹೋರಾಟಗಳು ಮಾಡ್ಕೊಂಬಂದಿದ್ದೀನಿ. ನಿಮ್ಗೆ ಎಕ್ಸಾಂಪಲ್ ಒಂದು ಹೇಳ್ಬೇಕಪ್ಪ ಅಂದರೆ, ಗೌರವಾನ್ವಿತ DK ಶಿವಕುಮಾರ್ ಅವ್ರ ಮೇಲೆ ಒಂದು FIR ಆಯಿತು. ಆ FIR ಪ್ರತಿಭಟನೆ ಮಾಡ್ಬೇಕಾದ್ರೆ ಯೂತ್ ಕಾಂಗ್ರೆಸ್ಸಲ್ಲಿ ಜನರಲ್ ಸೆಕ್ರೆಟರಿ ಇದೆ ನಾನು. ಬೆಂಕಿ ಹೆಚ್ಚಿದ್ದು, ಪ್ರತಿಕೃತ ದಹನ ಮಾಡಿದ್ವಿ BJP ಸರ್ಕಾರದ. ಅಂಥ ಸಂದರ್ಭದಲ್ಲಿ ಬೆಂಕಿ ಎತ್ಕೊಂತು, ಇಡೀ ನನ್ನ ದೇಹಕ್ಕೆ ಕೈ ಕಾಲಿಗೆಲ್ಲ ಬೆಂಕಿ ಎತ್ಕೊಂತು. ಕರ್ಕೊಂಬಂದು ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರು. ಇದು ನನ್ನ ಕಾಂಗ್ರೆಸ್ಗೆ ಇರ್ತಕ್ಕಂಥ ತತ್ವ ಸಿದ್ಧಾಂತ. ಅಲ್ಲಿಂದ ಇಲ್ಲೇ ತಕ್ಕ ಶಿವ ಯಾದವ್ ಯಾರಂತ ಗುರ್ತಿಡ್ಬೇಕಂದ್ರೆ, ಚಿತ್ರದುರ್ಗ DCC ಅಂತ ನನ್ನ ಇಮೇಲ್ ID. ಚಿತ್ರದುರ್ಗ DCC ಅಂದರೆ ಹೊಡೆದ್ರೆ ಗೊತ್ತಾಗುತ್ತೆ, ಅಥವಾ ಗೂಗಲಲ್ಲಿ ಶಿವ ಯಾದವ್ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಕಾಂಗ್ರೆಸ್ಗೆ ಯಾವ್ಯಾವ ರೀತಿ ಸೇವೆ ಮಾಡಿದ್ದೀನಿ, ಕಾಂಗ್ರೆಸ್ಸಲ್ಲಿ ಏನೇನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ಸಹ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ನೇರವಾಗಿ BJP ಸರ್ಕಾರವನ್ನು ವಿರುದ್ಧ ಸಾಮಾಜಿಕ ಜಾಲದಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋನು, ಬರಹಗಳನ್ನು ಬರೀತಿರೋನು, ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಿರೋನು ಅಂದರೆ ಅದು ಶಿವ ಯಾದವ್. ಇದನ್ನು ನಾನು ಬಾಯಲ್ಲಿ ಹೇಳ್ತಾ ಇಲ್ಲ. ತಾವು ಸಾಮಾಜಿಕ ಜಾಲದಲ್ಲಿ ನೀವು ತಾವು ನೋಡ್ಬೋದು. ನನ್ನ ಫೇಸ್ಬುಕ್ ಆಗಿರೋದು, ವಾಟ್ಸಪ್ ಆಗಿರೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಥ್ರೆಡ್ಸ್ ಆಗಿರ್ಬೋದು, ನೀವು ನೋಡ್ರಿ. ನಾನು ಪಕ್ಷಕ್ಕೋಸ್ಕರ ನಾವು ಮನೆಯಲ್ಲೇ ಕೂತು ಎಷ್ಟು ಕೆಲಸ ಮಾಡ್ತಿದ್ದೆ ಅಂತ. ಪ್ರತಿಯೊಂದು ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ಧೋರಣೆಗಳ ವಿರುದ್ಧ ಪ್ರತಿಯೊಂದು ದಿನಕ್ಕೆ 10 ಪೋಸ್ಟ್ಗಳು ಹಾಕ್ತಿರ್ತೀನಿ ನಾನು. ಅದು ಸ್ಟ್ರಾಂಗಾಗಿ ನಾನು ವಕೀಲರು ಅಲ್ಲದೇ ಇರೋದ್ರಿಂದ ನನ್ನ ಮೇಲೆ 10 ಕೇಸ್ಗಳು ಆಗ್ತಾಯಿದ್ರು ಅವರು. ನಾನು ವಕೀಲ ಆಗಿರೋದಕ್ಕೆ ನಾನು ಅವ್ರ ಮೇಲೆ ಯಾವುದೇ ಪೋಸ್ಟ್ಗಳಾದರೂ ನನ್ನ ಮೇಲೆ ಇಲ್ಲೇ ತನಕ ಯಾವಾಗಲೂ ಕೇಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾಮಾಣಿಕವಾಗಿ ಪಕ್ಷದಲ್ಲಿದ್ದೀನಿ, ಪಕ್ಷ ದುಡಿತಾ ಇದ್ದೀನಿ. ಹಿಂದಿನೂ ಪ್ರಾಮಾಣಿಕವಾಗಿದೆ, ಈಗಲೂ ಪ್ರಾಮಾಣಿಕವಾಗಿ, ಮುಂದೆನೂ ಪ್ರಾಮಾಣಿಕವಾಗಿರ್ತೀನಿ. ಯಾಕಂದರೆ 2013ರಲ್ಲಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದಾಗ ಗೌರವಾನ್ವಿತ ಸಿದ್ದರಾಮಯ್ಯನವರು ನೀನು ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀವಿ, ವಿತ್ಡ್ರಾ ಮಾಡಿಬಿಡಪ್ಪ ಅಂತ ಹೇಳಿದರು. ಸಿದ್ದರಾಮಯ್ಯವರು ಮಾತಿಗೆ ಮನ್ನಣೆ ಕೊಟ್ಬಿಟ್ಟು 2013ರಲ್ಲಿ ವಾಪಸ್ ತೆಗೆದೆ. ತದನಂತರ 2018ರಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ಆಗಲೂ ಸಹ ಕೆಲವರು ಮಧು ಯಕ್ಷಿಗೌಡ ಅಂತ AICC ಜನರಲ್ ಸೆಕ್ರೆಟರಿ ಮತ್ತು ಬೇರೆಯವರೆಲ್ಲ ಬಂದು ಅವಾಗ ವಾಪಸ್ ತೆಗ್ಸಿರು. ನಿನಗೆ ಮುಂದಿನ ದಿನಗಳಲ್ಲಿ ಅವಕಾಶ ಐತೆ, ನೀನು ಯುವಕಿದೆಯಾ ಅಂತ. 2023ರಲ್ಲೂ ಸಹ ನನಗೆ ಚುನಾವಣೆ ಟಿಕೆಟ್ ಕೊಡೋಂಥ ಸಾಧ್ಯತೆ ಇತ್ತು. ಆಗಲೂ ಸಹ ಕೈ ತಪ್ಪೋಯ್ತು. ಜೊತೆಗೆ ಚಿತ್ರದುರ್ಗದಲ್ಲಿ 2016ರಾಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಾಗ ಗುಡ್ಡದ ರಂಗನಹಳ್ಳಿ ಕ್ಷೇತ್ರಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು, ಗೌರವಾನ್ವಿತ ಸಿದ್ದರಾಮಯ್ಯನವರು ನನಗೆ B ಫಾರಂ ಬೆಂಗಳೂರಿಂದ ಕೊಟ್ಟು ಕಳಿಸಿದ್ರು. ನನಗೆ ಚಿತ್ರದುರ್ಗ ಗುಡ್ಡದ ರಂಗನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಅವರು ಕಾಂಗ್ರೆಸ್ ರಾಜ್ಯ ಸರ್ಕಾರದವರು, KPCC ಅಧ್ಯಕ್ಷದ ಪರಮೇಶ್ವರು, ಸಿದ್ದರಾಮಯ್ಯನವರು ಅವರಿಬ್ಬರೂ ಸೇರ್ಕೊಡಿಸಿದಂಥ B ಫಾರಮ್ನ ಇಲ್ಲಿ ಉದ್ದೇಶಪೂರ್ವಕವಾಗಿ ಇಲ್ಲಿ ವಜಾ ಮಾಡಿಸಿದ್ರು. ಅದು ಟಿಕೆಟು ನನ್ನ ಕೈ ತಪ್ಪೋಯ್ತು. ಆದ್ದರಿಂದ ನನಗೆ ಕಾಂಗ್ರೆಸ್ಸಿಂದ ಬಹಳ ಅನ್ಯಾಯ ಆಗಿರೋದ್ರಿಂದ, ನನಗೆ ಇಲ್ಲೇ ತನಕ ನನ್ನ ಕಡೆಗಣಿಸಿರೋದ್ರಿಂದ, ಮುಂದಿನ ದಿನಗಳಲ್ಲಾದ್ರೂ ಅವಕಾಶಗಳು ಕೊಡೋವಂಥ ಆಶಾಭಾವನೆ ಇರೋದ್ರಿಂದ ನಾನು ಈ ಸಾರಿ ಹಿರಿಯೂರು ನನ್ನ ಸ್ವಂತ ಕ್ಷೇತ್ರ. ನಾನು ಹಿರಿಯೂರಿಗೋಸ್ಕರ, ಹಿರಿಯೂರಲ್ಲಿ ಬಹುತೇಕ ಹಿರಿಯೂರು ತಾಲೂಕಿಗೋಸ್ಕರ, ಹಿರಿಯೂರು ಫೀಡರ್ ಚಾನಲ್ಗೋಸ್ಕರ, ಹಿರಿಯೂರು ಪೊಲೀಸ್ ಸ್ಟೇಷನ್ಗೋಸ್ಕರ, ಸಾಮಾಜಿಕ ನ್ಯಾಯದ ಪರವಾಗಿ ನಾನು ಬಹುತೇಕವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ರೈಲ್ವೆ ಹೋರಾಟ ಸಮಿತಿ ಯೋಜನೆ ಇರ್ಬೋದು, ಇದು ವಿವಿಧ ಯೋಜನೆಗಳ ಪರವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಹೋರಾಟ ಮಾಡಿರೋದ್ರಿಂದ ಈ ಸಾರಿ ಬಹುತೇಕವಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾನು ಗುರುತಿಸಿ ಕರ್ನಾಟಕ ರಾಜ್ಯದ ಜೊತೆಗೆ ನಾನು ಕಾಡುಗೊಲ್ಲರನ್ನು, ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತ ಕಾಡುಗೊಲ್ಲ ಜನಾಂಗ ಹಿರಿಯೂರಲ್ಲಿ ಇರೋದ್ರಿಂದ
ಚುನಾವಣೆಯಲ್ಲಿ ಗೆಲ್ಲುವಂಥ ಅವಕಾಶಗಳು ಸ್ಪಷ್ಟವಾಗಿರೋದ್ರಿಂದ ನಾನು ವಿದ್ಯಾವಂತ ಬುದ್ಧಿವಂತ ವಕೀಲನಾಗಿರೋದ್ರಿಂದ ನಾನು ಚುನಾವಣೆಯಲ್ಲಿ ದಯವಿಟ್ಟು ಟಿಕೆಟ್ ಕೊಡಲೇಬೇಕು ಅಂತೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಸರಿನಾ. ಸರ್, ನೀವು ವಕೀಲರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದ ಮತ್ತು ಕಾಡುಗೋಳ ಸಂಘದ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ನಿಮಗೆ ಟಿಕೆಟ್ ಕೊಟ್ಟಿದ್ದ ನಿಜ ಆದರೆ ಆ ವಕೀಲರು ಮತ್ತು ಕಾಡುಗೋಳರು ಎಲ್ಲರೂ ನಿಮ್ಮ ಪರವಾಗಿ ನಿಂತ ಅಂತ ಹೇಳ್ತಿದ್ದಾರೆ. ಹೌದು, ನನಗೆ ಈ ಬಾರಿ ಹಿರಿಯೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಆದರೆ ಇಡೀ ವಕೀಲರ ಸಮೂಹ ನನ್ನಿಂದಿರುತ್ತೆ. ಕರ್ನಾಟಕ ರಾಜ್ಯದ ಕಾಡುಗೋಳರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಸುಮಾರು 15-20 ವರ್ಷ ಕೆಲಸ ಮಾಡಿರೋದ್ರಿಂದ ಇಡೀ ರಾಜ್ಯದ ಕಾಡುಗೋಳ ಜನಾಂಗ ಬಹುತೇಕವಾಗಿ ನನ್ನ ಜೊತೆಗೆ ಇರುತ್ತೆ. ಜೊತೆಗೆ ನಾನು ಜಾತ್ಯತೀತ ವ್ಯಕ್ತಿ. ಹಿರಿಯೂರಲ್ಲಾದರೂ ಕೇಳ್ಬೋದು, ಚಿತ್ರದುರ್ಗ ಆದರೂ ಕೇಳ್ಬೋದು. ನಾನು ಎಲ್ಲ ಒಂದು ಜಾತಿ ಸೀಮಿತವಾಗಿಲ್ಲ. ಬಹುತೇಕವಾಗಿ ಇಲ್ಲಿ ಎಸ್ಪೆಷಲಿ ಪ್ರಗತಿಪರ ಸಂಘಟನೆಗಳಿರ್ಬೋದು, ಸಾಮಾಜಿಕ ಹೋರಾಟಗಳಿರ್ಬೋದು, ಅಥವಾ ಇತರ ಜಾತಿಗಳ ಹೋರಾಟ ಇರ್ಬೋದು, ಎಲ್ಲಿ ಅನ್ಯಾಯ ಅಕ್ರಮ ಅತ್ಯಾಚಾರಗಳು ನಡೀತೋ ಅಂಥದ್ರಿಂದ ಬಹುತೇಕ ನಾನು ಧ್ವನಿ ಎತ್ಕೊಂಡು ಬಂದಿದ್ದೀನಿ ಸುಮಾರು. ಆದ್ದರಿಂದ ಎಲ್ಲ ಜನಾಂಗಗಳು ನಾನು ಗುರುತಿಸ್ತವೆ. ಹಿರಿಯೂರು ತಾಲೂಕು ಹೋದರೆ SC ಜನಾಂಗದವ್ರು ನನ್ನ ಜೊತೆಗಿದ್ದಾರೆ, ಕುಂಚಿಟಿಗ ಅಥವಾ ಒಕ್ಕಲಿಗ ಜನಾಂಗ ನನ್ನ ಜೊತೆಗೆ ಐತೆ, ಕಾಡುಗೊಲ್ಲ ಜನಾಂಗ ಸಂಪೂರ್ಣವಾಗಿ ನನ್ನ ಜೊತೆಗೆ ಐತೆ. ಇನ್ನು ಇತರ ಸಣ್ಣ ಪುಟ್ಟ ಎಲ್ಲ ಜನಾಂಗಗಳು ನನ್ನ ಜೊತೆಗಿರೋದ್ರಿಂದ ಹಿರಿಯೂರು ತಾಲೂಕಿಗೆ ಸರಿ ನನಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಮತ್ತು ನಿಶ್ಚಿತ. ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನಿದ್ರೆ ನನಗೆ ಈ ಸರಿ ಟಿಕೆಟ್ ಕೊಡಲೇಬೇಕು, ನಾನು ನೀವು MLA ಮಾಡಲೇಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಕಳಕಳಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸರಿ ಮಾತ್ರ. ಸರ್, ನೀವು 2001ನೇ ಸಾಲಿನಲ್ಲಿ ನೀವು ಹಿರಿಯೂರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರನೇ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಘದ 50 ಜನ ಮೇಲೆ FIR ಆಯ್ತು ಅಂತ, ಅದು ಯಾವಾಗ ಆಯ್ತು, ಯಾಕೆ ಆಯ್ತು? ನೋಡ್ರಿ, ಭದ್ರಾ ಮೇಲ್ದಂಡೆ ಇವಾಗ ಎಲ್ಲ ರಾಜಕಾರಣಗಳು ಹೇಳ್ತಾರೆ ಈಗ ನಿಮಗೆ ಭದ್ರಾ ಮೇಲ್ದಂಡೆ ಅಂತ. ಭದ್ರಾ ಮೇಲ್ದಂಡೆಗೋಸ್ಕರ ಹೋರಾಟ ಮಾಡಿ ಏನಾದರೂ ಕೇಸು ವಗೈರೆ ಹಾಕಿಸ್ಕೊಂಡು ಕೋರ್ಟು ಕಚೇರಿಗೆ ಏನಾದರೂ ಅಳ್ದಂಥ ಏನಾದರೂ ಇತಿಹಾಸಗಳು ಅಥವಾ ನಿದರ್ಶನಗಳು ಏನಾದರೂ ಇದೆ, ಅದು ಶಿವು ಯಾದವ್ ಮತ್ತು ಇತರ 50 ಜನ ತಾವು ನೋಡ್ಬೋದು. ಈ ಕೇಸ್ ಕ್ರೈಮ್ ನಂಬರ್ 264/2001 ಹಿರಿಯೂರು ಪೊಲೀಸ್ ಸ್ಟೇಷನಲ್ಲಿ ಶಿವು ಯಾದವ್ ಮತ್ತು 50 ಜನರು. ಇದು ಯಾಕೆ ಕೇಸ್ ಆಯ್ತಪ್ಪ ಅಂತ ಹೇಳಿದರೆ, ಇದು ಕೇಸ್ ಆಗಿದ್ದು ನಾವು ಭದ್ರಾ ಮೇಲ್ದಂಡೆ ಹೋರಾಟಕ್ಕೋಸ್ಕರ NH4 ರಸ್ತೆಯನ್ನು ಸನ್ಮಾನ್ಯ ಕೋದಂಡರಾಮಯ್ಯ ನೇತೃತ್ವದಲ್ಲಿ ಸುಮಾರು 4 ರಿಂದ 5 ಗಂಟೆ NH4 ತಡೆದ್ವಿ. ನಾವು ರಸ್ತೆ ತಡೆ ಚಳವಳಿ ಮಾಡಿದ್ವಿ ಭದ್ರಾ ಮೇಲ್ದಂಡೆ ಹೋರಾಟಕ್ಕೋಸ್ಕರ. ಆ ಸಂದರ್ಭದಲ್ಲಿ ನನ್ನ A1 ಮಾಡಿದ್ರು. ನನ್ನ ಜೊತೆಗೆ 50 ಜನದ ಮೇಲೆ ಹಿರಿಯೂರ ನಗರ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಸುಮಾರು 8-10 ವರ್ಷಗಳ ಕಾಲ ಸುಮಾರು ಶಿವು ಯಾದವ್ ಮತ್ತು 50 ಜನ ಹಿರಿಯೂರು ಕೋರ್ಟ್ ಕಲ್ದಾಡಿರೋದು. ನಾವು ಇವತ್ತು ಮಾತಾಡ್ತಾರೆ ನಾವು ಭದ್ರಾ ಮೇಲ್ದಂಡೆ ಹೋರಾಟ ಮಾಡಿದ್ವಿ, ನಾವು ಭದ್ರಾ ಮೇಲ್ದಂಡೆ. ಇದಕ್ಕೆ ನೋಡ್ರಿ, ಇವು ಇತಿಹಾಸ. ಇವತ್ತು ಈ ಕ್ರೈಮ್ ನಂಬರ್ ತೆಗ್ಸಿರಿ 2 ಚಾರ್ಜ್ ಶೀಟ್ ಆಗ ಸ್ಪ್ಲಿಟ್ ಅಪ್ ಚಾರ್ಜ್ ಶೀಟು, FIR ತೆಗೆದು ನೋಡ್ರಿ, ಚಾರ್ಜ್ ಶೀಟ್ ಆದ್ರೂ ತೆಗೆದು ನೋಡ್ರಿ, ದಾಖಲೆಗಳು ನೋಡ್ರಿ. ನಮ್ಮ ಮೇಲೆ ಕೇಸ್ ಹಾಕ್ಸ್ಕೊಂಡು ಕೋರ್ಟು ಕಚೇರಿಗೆ ಹೋಲ್ದು ಭದ್ರಾ ಮೇಲ್ದಂಡೆ ರೈಲ್ವೆ ಹೋರಾಟ, ಗಣಿಗಾರಿಕೆ, ಮತ್ತು ಆಮೇಲೆ ಆ ಅಂಗಡಿಗಳು, ಸರಾಯಿ ಅಂಗಡಿಗಳು ಮನೆಗೂ ಮಾರಾಟ ಮಾಡವು. ಪ್ರತಿಯೊಂದು ಸಾಮಾಜಿಕ ವಿವಿಧವಲ್ಲ ಸಮಸ್ಯೆಗಳಿಗೆ ಬಹುತೇಕವಾಗಿ ನಾನು ಹೋರಾಟ ಮಾಡ್ಕೊಂಬಂದಿದ್ದೀನಿ. ಧರ್ಮಪುರದ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ, ನಾನು ಯಾಕೆ ಒತ್ತಿ ಟಿಕೆಟ್ ಕೇಳ್ತಾ ಇದ್ದೀನಿ ಅಂದರೆ, ನಾನು ಹಿರಿಯೂರು ತಾಲೂಕಿನ ಧರ್ಮಪುರ ತಾಲೂಕು ಹೋರಾಟ ಸಮಿತಿ ಸಂಚಾಲಕನಾಗಿದ್ದೆ. 98ರಿಂದ ನಾನು ಹೋರಾಟ ಮಾಡ್ಕೊಂಬರ್ತಾ ಇದ್ದೇನೆ ಧರ್ಮಪುರ ತಾಲೂಕು ಆಗಬೇಕು ಅಂತ. ಮುಂದೇನು ಇದೇ ಹೋರಾಟ ನಂದು. ಜೊತೆಗೆ ಧರ್ಮಪುರ ಪೀಡು ಚಾನಲ್ಗೋಸ್ಕರ ಸುಮಾರು ಶತಮಾನಗಳ ಹೋರಾಟ ಮಾಡಿದ್ದೀವಿ ನಾವು. ಜೊತೆಗೆ ಧರ್ಮಪುರಕ್ಕೊಂದು ಪೊಲೀಸ್ ಠಾಣೆ ಇಲ್ಲ, ಅದಕ್ಕೆ ಈ 3ಕ್ಕೋಸ್ಕರ ಉರುಳಿ ಸೇವೆ ಮಾಡಿದ್ದೀವಿ, ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ದೀವಿ, ಬೈಕ್ ರ್ಯಾಲಿ ಮಾಡಿದ್ವಿ. ಧರ್ಮಪುರದಿಂದ ಸುಮಾರು 100,000 ವೆಹಿಕಲ್ಗಳು ತಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಧರ್ಮಪುರ ತಾಲೂಕು ಆಗಲೇಬೇಕಂತ ಒತ್ತಾಯ ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಇಡೀ ಧರ್ಮಪುರ ಮತ್ತು ಹಿರಿಯೂರು ತಾಲೂಕಿನ ಜನ ನಮ್ಮ ಜೊತೆಗಿದ್ರು. ಆಗ ಎಲ್ಲ ಹಿರಿಯೂರು ತಾಲೂಕಿನ ಜನ ಗೊತ್ತವರು ಶಿವು ಯಾದವ್ ಒಬ್ಬ ಹೋರಾಟಗಾರ, ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಅಲ್ಲಿಂದ ಇಲ್ಲೇ ತನಕ ಪಕ್ಷದಲ್ಲೇ ಇದ್ದಾನೆ, ನಿಷ್ಠಾವಂತನಾಗಿದ್ದಾನೆ, ಪಕ್ಷದ ಹೇಳ್ದಂಥ ಕೆಲಸಗಳು ಮಾಡ್ತಾನೆ. ಪಕ್ಷ ವಾಪಸ್ ತೆಗೆದಂತೆ 3 ಸಾರಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡಿದ ಸಮೇತ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ ಅನ್ನೋ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸನ್ಮಾನ್ಯ ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಭರವಸೆ ಇದೆ ನನಗೆ ಈ ಸರಿ ಮಾತ್ರ. ಸರ್, ಏನು ಸಚಿವರು ಅಪರಾಧ ಬಂದಿದ್ದಲ್ಲ, ಅವರ ಗೆಲುವಿಗೆ ನಿಮ್ಮ ಪಾಲು ಏನಿದೆ ಸರ್? ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಕಾಡುಗೊಲ್ಲರ ಸಂಘಟನೆಯ ಬಹುತೇಕ ಮುಖಂಡರನ್ನು ನಾವು ಅಲ್ಲಿ ಕಳಿಸಿದ್ವಿ. ನಾನೇ ಸುಧಾಕರ್ ಸಾಹೇಬ್ರ ಜೊತೆ ನಿಂತ್ಕೊಂಡು ಎಲ್ಲ ಹಳ್ಳಿಗೆ ಹೋಗ್ಬಿಟ್ಟು ಕಾಡುಗೊಲ್ಲರನ್ನ ಸಂಘಟನೆ ಮಾಡಿಬಿಟ್ಟು ಬಹುತೇಕವಾಗಿ BJPಯಲ್ಲಿದ್ದಂಥ ನಮ್ಮ ಯುವಕರನ್ನ ಕಾಂಗ್ರೆಸ್ ಹತ್ತ ಸೆಳೆದು ಸುಧಾಕರ್ ಅವರ ಗೆಲುವಿನಲ್ಲಿ ನನ್ನ ಸಂಪೂರ್ಣ ಪಾತ್ರ ಐತೆ. ನೀವು ಇದೆಲ್ಲ ಅಂದರೆ
ಆ ಫೋಟೋಗಳಿದಾವೆ, ಸಾಹೇಬ್ರ ಜೊತೆಲೆ ಮಾತಾಡಿರೋವು, ಸುಧಾಕರ್ ಸಾಹೇಬ್ರ ಜೊತೆಗೆಲ್ಲ ಕ್ಯಾಂಪೇನಿಂಗ್ ಮಾಡಿರೋವು ಬಹುತೇಕ ಫೋಟೋಗಳು ನೋಡ್ಬೋದು. ಎಷ್ಟು ಪ್ರಾಮಾಣಿಕವಾಗಿ ಸುಧಾಕರ್ ಸಾಹೇಬ್ರ ಪರವಾಗಿ ನಾವು ಹೋರಾಟ ಮಾಡಿದ್ವಿ, ಅವ್ರ ಪರವಾಗಿ ಎಲೆಕ್ಷನ್ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅನ್ನೋದನ್ನ ಅವ್ರು ಸುಧಾಕರ್ ಸಾಹೇಬ್ರ ಎಲೆಕ್ಷನ್ ನಡೆದಂಥ ಚುನಾವಣೆಯಲ್ಲಿ ನಡೆದಂಥ ಫೋಟೋಗಳಿದಾವಲ್ಲ, ಆ ಫೋಟೋ ಅಂದ್ರೆ ಗೊತ್ತಾಗುತ್ತೆ ನಮಗೆ. ಆದ್ದರಿಂದ ಸುಧಾಕರ್ ಸಾಹೇಬ್ರನ್ನ ಕಳೆದ ಸರಿ ಗೆಲ್ಸಿದ್ವಿ, ಈ ಸರಿ ಅವರೇ ಇರಬೇಕಾಯಿತು, 5 ವರ್ಷ ಇರಬೇಕಾಯಿತು, ಅಕಾಲಿಕ ಮರಣ ಆಯಿತು. ಅವ್ರು ಇದ್ದಿದ್ದು ನಾವೇನು ಕೇಳ್ತಿರಲಿಲ್ಲ. ಅವ್ರು ಇಲ್ಲದೇ ಇರೋದ್ರಿಂದ ಅನಿವಾರ್ಯವೇ ಸ್ಥಾನ ಖಾಲಿಯಾಗೈತೆ. ಅದನ್ನು ಬಹುಸಂಖ್ಯಾತ ಸಮಾಜ ನಮ್ಮದು, ಬಹುಸಂಖ್ಯಾತ ಸಮಾಜದ ನಾಯಕ ನಾನು, ಕಾಡುಗೊಲ್ಲರ ನಾಯಕ, ವಕೀಲರ ಸಂಘದ ಅಧ್ಯಕ್ಷ, ಅನೇಕ ಹೋರಾಟಗಳು ಮಾಡ್ಕೊಂಬಂದಿದ್ದೀನಿ. ನಾನೊಬ್ಬ ಹೋರಾಟಗಾರ. ಆದ್ದರಿಂದ ಇವೆಲ್ಲ ನನ್ನ ಸೇವೆಗಳನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ನನ್ನ ಸೇವೆಗಳನ್ನು ಪರಿಗಣಿಸಿ ನನಗೆ ಈ ಸರಿ ಟಿಕೆಟ್ ಕೊಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ವಿಧಾನಸೌಧದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸ್ವಾತಂತ್ರ್ಯದ ನಂತರದ ಬಹುತೇಕ ವಿಧಾನಸಭಾ ಪರಿಷತ್ ಎರಡರಲ್ಲೇ ಬರೇ ವಕೀಲರೇ ಇರ್ತಾಯಿದ್ರು. ಇತ್ತೀಚಿನ ದಿನಗಳ ಕೇವಲ 5-6% ವಕೀಲರಿದ್ದಂಗೆ ಆಗಿದ್ರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಈ ನೆಲ ಜಲದ ಬಗ್ಗೆ ಕಾನೂನುಗಳನ್ನು ರೂಪಿಸೋಂಥ ಅವಶ್ಯಕತೆ ಇರುವುದರಿಂದ, ಹೊಸ ಕಾನೂನುಗಳು ಅವಶ್ಯಕತೆ ಇರೋದ್ರಿಂದ ದಯಮಾಡಿ ವಿಧಾನಸಭೆಯಲ್ಲಿ ಜನಪರವಾದ ಧ್ವನಿಯನ್ನು ಎತ್ತಬೇಕನ್ನೋ ಒಂದು ಉದ್ದೇಶದಿಂದ ನಾನು ಈ ಸರಿ ನನಗೆ ಟಿಕೆಟ್ ಕೊಟ್ಟು ನನ್ನ ಚುನಾಯಿತ ಮಾಡಬೇಕು ಅಂತೇಳಿ ನನ್ನ ಸಮಸ್ತ ಜನರಲ್ಲಿ ಮನವಿ ಮಾಡ್ತಿದ್ದೀನಿ. ಅದರಲ್ಲೂ ಹಿರಿಯೂರು ತಾಲೂಕಿನ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಕೇಳ್ತಿದ್ದೀನಿ, ದಯಮಾಡಿ ಈ ಸಾರಿ ನನಗೆ ಸಂಪೂರ್ಣ ಸಹಕಾರ ನೀಡ್ರಿ ಅಂತೇಳಿ ನಾನು ನಿಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಈ ಪ್ರತಿ ಚುನಾವಣೆಯಲ್ಲೂ ಕಾಡುಗೊಲ್ಲರ ಸಂಘವು ಇಡೀ ರಾಜ್ಯದಾದ್ಯಂತ ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವುದರಿಂದ ಈ ಸರಿ ನಿಮಗೆ ಕಾಡುಗೊಲ್ಲರ ಸಂಘ ರಾಜ್ಯಾಧ್ಯಕ್ಷ ಆಗಿರುವುದರಿಂದ ನಿಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದೇನೆ. ಆದರೆ ನಿಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಕೊಟ್ಟಂಗಾಗತ್ತೆ ಅಂತ ಹೇಳ್ತಿದ್ದೀರಾ? ಕಾಂಗ್ರೆಸ್ ಪಕ್ಷ ಏನು ಮಾಡ್ತಿದೆ ಅಂದರೆ ಕಾಡುಗೊಲ್ಲರಿಗೆ ಕೊಟ್ಟಂಗೆ ಆಗ್ಬೇಕು, ಇತ್ಲ ಬಿಟ್ಟಂಗೆ ಆಗ್ಬೇಕು. ಇಡೀ ಕಾಡುಗೊಲ್ಲರಿಗೆ 5 ಟಿಕೆಟ್ ಕೊಡ್ರಿ ಅಂತ ಹೋದ್ ಸರಿ ಕೇಳಿದ್ವಿ ನಾವು. ಸಿದ್ದರಾಮಯ್ಯರು DK ಶಿವಕುಮಾರ್ ಮಾಡಿದ್ದೇನು ಅಂದರೆ ತುಮಕೂರು ಗ್ರಾಮಾಂತರ ಟಿಕೆಟ್ ಕೊಟ್ಟರು. ಅಲ್ಲಿ ಯಾರು ಕಾಡುಗೊಲ್ಲರಿಲ್ಲ, ಅಲ್ಲಿ ಯಾರು ಟಿಕೆಟೇ ಬೇಡ ಅಂದರು. ನನಗೆ ಕೊಡ್ತೀವಿ ಅಂದ್ರು ಬೇಡ ಅಂದರು, ನಿನಗೆ ಕೊಡ್ತೀವಿ ಅಂದ್ರು ಬೇಡ, ಇನ್ನೊಬ್ರಿಗೆ ಕೊಡ್ತೀವಿ ಅಂದ್ರು ಬೇಡ ಅಂದರು. ಯಾಕಂದರೆ ಕಾಡುಗೊಲ್ಲರೇ ಇಲ್ದಂತಾಗ ನೀವು ಕಾಡುಗೊಲ್ಲರಿಗೆ ಟಿಕೆಟ್ ಕೊಟ್ಟರೆ ಸಾಮಾಜಿಕನೇ ಹೆಂಗಾಗು ಸ್ವಾಮಿ? ದಯಮಾಡಿ ಕಾಡುಗೊಲ್ಲರಿಗೆ ನಿಮಗೆ ಪ್ರಾಮಾಣಿಕವಾಗಿ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ಬಹುಸಂಖ್ಯಾತ ಸಮಾಜ ಇಡೀ ರಾಜ್ಯದಲ್ಲಿ ಹಿರಿಯೂರು. ಆದ್ದರಿಂದ ಹಿರಿಯೂರಲ್ಲಿ ಕಾಡುಗೊಲ್ಲರಿಗೆ ಟಿಕೆಟ್ ಕೊಡ್ಬೇಕು. ನೀವು ಕಾಡುಗೊಲ್ಲರಿಗೆ ಕೊಟ್ಟರೆ BJP ಕಡೆ ಹೋಗಿರ್ತಕ್ಕಂಥ ಏನು ಯುವಕರಿದ್ದಾರೆ, ಬೇರೆ ಬೇರೆ ಇವರಿದ್ದಾರೆ, ಅವ್ರು ಕಾಂಗ್ರೆಸ್ಸಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ನನಗೆ ಟಿಕೆಟ್ ಕೊಟ್ಟರೆ ಬಹುತೇಕವಾಗಿ ಅಲ್ಲಲ್ಲಿ BJP ಕಡೆ ಹೋಗಿರ್ತಕ್ಕಂಥ ಕಾಡುಗೊಲ್ಲರನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಹೆಂಗೆ ಮಾಡ್ತೇನೆ ಅಂದರೆ, ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳ, DK ಶಿವಕುಮಾರ್ ಅವರ ಕಾರ್ಯಕ್ರಮಗಳ, ಆಂಜನೇಯ ಜಯಚಂದ್ರ ಅವರು ಕಾಡುಗೊಲ್ಲರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ, ವಿದ್ಯಾಸಿರಿ ಇರ್ಬೋದು, ಕಂದಾಯ ಗ್ರಾಮ ಇರ್ಬೋದು, ಅಥವಾ ಕಾಡುಗೊಲ್ಲರಿಗೆ ಅಸ್ಮಿತೆ ಕೊಟ್ಟಿದ್ದಿರ್ಬೋದು, ನಾವು ಕಾಡುಗೊಲ್ಲರನ್ನ ಎಷ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕು ಅಂತೇಳಿ ಶಿಫಾರಸು ಮಾಡಿದಿರ್ಬೋದು, ಕುಲಶಾಸ್ತ್ರಕ್ಕೆ ಅಧ್ಯಯನ ಮಾಡಿದ್ದು, ಇವೆಲ್ಲ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಳ್ತಾ ಹೋಗಿ ಕಾಡುಗೊಲ್ಲರನ್ನ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡ್ತೀನಿ. ಕಾಡುಗೊಲ್ಲರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗೂಡಿಸೋಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ಧನ್ಯವಾದಗಳು ಸರ್. ಧನ್ಯವಾದಗಳು.